ಹಾಯ್ ಗೆಳೆಯರೆ, ರಜತ್ ಪಾಟಿದಾರ್ ನಮ್ಮ RCBಯ ಹೊಸ ಕ್ಯಾಪ್ಟನ್. ಯಾರು ಇವರು? ಇವರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳಿದುಕೊಳ್ಳೋಣ ಬನ್ನಿ. ರಜತ್ ಮನೋಹರ್ ಪಾಟಿದಾರ್ ಇವರ ಜನ್ಮ ಜೂನ್ 1, 1993 ಮಧ್ಯಪ್ರದೇಶದ ಇಂದೋರ್ನಲ್ಲಿ ಆಯಿತು. ಇವರು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಮತ್ತು ಸಾಂಪ್ರದಾಯಿಕ ಬಲಗೈ ಬ್ರೇಕ್ ಬೌಲಿಂಗಿಗೆ ಹೆಸರುವಾಸಿಯಾಗಿದ್ದರು. ಇವರು ಭಾರತೀಯ ಒಬ್ಬ ಕ್ರಿಕೆಟಿಗ. ಇವರು ದೇಶೀಯ ಕ್ರಿಕೆಟ್ನಲ್ಲಿ ಮಧ್ಯಪ್ರದೇಶವನ್ನು ಪ್ರದರ್ಶಿಸುತ್ತಾರೆ. ಅಂದರೆ ಮಧ್ಯಪ್ರದೇಶದ ಪರವಾಗಿ ಇವರು ಆಟ ಆಡುತ್ತಾರೆ ಮತ್ತು ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನಲ್ಲಿ ಆಡ್ತಾರೆ. ಅಂದರೆ ಈಗ ಸದ್ಯಕ್ಕೆ ಇವರು ನಮ್ಮ RCBಯ ಕ್ಯಾಪ್ಟನ್ನು ಆಗಿದ್ದಾರೆ. ಇವರು ಹೇಗೆ ಇಲ್ಲಿಗೆ ಬಂದರು ಅದಕ್ಕಿಂತ ಮೊದಲು ಸ್ವಲ್ಪ ಇವರ ಆರಂಭಿಕ ಜೀವನ ಮತ್ತು ಇವರ ಶಿಕ್ಷಣದ ಬಗ್ಗೆ ತಿಳಿದುಕೊಳ್ಳೋಣ. ಪಾಟಿದಾರ್ 8ನೇ ವಯಸ್ಸಿನಲ್ಲಿ ಕ್ರಿಕೆಟ್ನಲ್ಲಿ ಆಸಕ್ತಿಯನ್ನು ತೋರಿಸಿದರು. ಯಾವಾಗ ಇವರು 8 ವರ್ಷದವರೇ ಆಗಿದ್ದರು ಆವಾಗ ಇವರು ಕ್ರಿಕೆಟ್ ಕ್ಲಬ್ಗೆ ಸೇರಿಕೊಂಡರು 8 ವರ್ಷದಲ್ಲಿ. ನಂತರ ಅವರು ಅಜ್ಜನ ಬೆಂಬಲದೊಂದಿಗೆ ಅಕಾಡೆಮಿ ಸೇರಿಕೊಂಡರು. ಆರಂಭದಲ್ಲಿ ಬೌಲಿಂಗ್ ಮಾಡ್ತಾಯಿದ್ರು. ಇವರು ಡೈರೆಕ್ಟ್ ಬ್ಯಾಟ್ಸ್ಮನ್ ಆಗಿ ಆಡಬೇಕಂತ ಇವರು ಬಂದಿರಲಿಲ್ಲ. ಬೌಲಿಂಗ್ ಇವರು ಇಂಟ್ರೆಸ್ಟ್ ಇತ್ತು. ನಂತರ ಅವರು ಅಂಡರ್ 15 ಹಂತಗಳ ನಂತರ ಬ್ಯಾಟಿಂಗಿಗೆ ಅವರ ಫೋಕಸ್ ಆಯಿತು. ಅಂದರೆ ಅಲ್ಲಿ ಇವರು ಜಾಸ್ತಿ ಇವರಿಗೆ ಇಷ್ಟಪಡಾಕತ್ತು ಬ್ಯಾಟಿಂಗು. ಇವರು ಇಂದೋರ್ನಲ್ಲಿ ದಿಗಂಬರ್ ಪಬ್ಲಿಕ್ ಸ್ಕೂಲ್ನಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ದಾರೆ. ದಿಗಂಬರ್ ಅಂತ ಒಂದು ಪಬ್ಲಿಕ್ ಸ್ಕೂಲ್ ಇದೆ, ಅಲ್ಲಿ ತಮ್ಮ ಎಜುಕೇಷನನ್ನು ಇವರು ಮಾಡಿದ್ದಾರೆ. ಮತ್ತು ಮಧ್ಯಪ್ರದೇಶದ ದೇವಾಸ್ನಲ್ಲಿರುವ ಗುರು ವಶಿಷ್ಠ ಕಾಲೇಜ್ನಲ್ಲಿ ಪದವಿ ಪಡೆದಿದ್ದಾರೆ ಇವರು. ಈಗ ಇವರ ಸ್ವಲ್ಪ ದೇಶೀಯ ವೃತ್ತಿ ಅಂದರೆ ಇವರು ರಣಜಿ ಸ್ವಲ್ಪ ರೆಕಾರ್ಡ್ಸನ್ನು ನೋಡೋಣ ಬನ್ನಿ. ರಣಜಿ ಹೇಗೆ ಸ್ಟಾರ್ಟ್ ಆಯಿತು ಇವರ ಕರಿಯರು. ಪಾಟಿದಾರ್ ಅವರು 2015 ಮತ್ತು 2016 ರಣಜಿ ಟ್ರೋಫಿಯಲ್ಲಿ ಮಧ್ಯಪ್ರದೇಶಕ್ಕೆ ಪ್ರಥಮ ದರ್ಜೆ ಪದಾರ್ಪಣೆ ಮಾಡಿದ್ದಾರೆ. ಅಂದರೆ ಫಸ್ಟ್ ಟೈಮ್ ಆಡಿದ್ದು ಇವರು 2015 ಮತ್ತು 2016ರಲ್ಲಿ. ಇವರು ಚೊಚ್ಚಲ ಪಂದ್ಯದಲ್ಲಿ ಮತ್ತು ನಂತರ ಪಂದ್ಯಗಳಲ್ಲಿ ಮತ್ತೊಂದು ಶತಕವನ್ನು ಗಳಿಸಿದರು. ಮುಂಬೈ ವಿರುದ್ಧ 2021 ಮತ್ತು 2022 ರಣಜಿಯಲ್ಲಿ ಸೆಮಿಫೈನಲ್ಗೆ ತೆಗೆದುಕೊಂಡು ಹೋಗಿದ್ದರು. ಅಲ್ಲಿ ಸಖತ್ತಾಗಿರುವ ಒಂದು ಆಟನೂ ಆಡಿದರು ಮತ್ತು ಅಲ್ಲಿ ಒಂದು ಶತಕವೂ ಪೂರೈಸಿದರು. 69 ವರ್ಷಗಳಲ್ಲಿ ಮಧ್ಯಪ್ರದೇಶದ ಮೊದಲ ಪ್ರಶಸ್ತಿಯನ್ನು ಇವರು ಪಡೆದರು ಅಲ್ಲಿ ಆಡಿ. ಈಗ ಇಂಡಿಯನ್ ಪ್ರೀಮಿಯರ್ನಲ್ಲಿ ಇವ್ರದ್ದು ಸ್ವಲ್ಪ ರೆಕಾರ್ಡ್ ನೋಡೋಣ. 2021ರಲ್ಲಿ ಪಾಟಿದಾರ RCBಗೆ ಜಾಯ್ನ್ ಆಗ್ತಾರೆ. ಆವಾಗ ಇವರು 2021ರಲ್ಲಿ RCB ಇವ್ರ ಮೇಲೆ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಓಪನಿಂಗು ಮಾಡಿಸ್ತಾರೆ, ಸೆಕೆಂಡ್ ಪ್ಲೇಸ್ಗೂ ಹಾಕ್ತಾರೆ, 3ನೇ ನಂಬರ್ಗೂ ಟ್ರೈ ಮಾಡ್ತಾರೆ. ಆದರೆ ಇವರು ಸಕ್ಸಸ್ಸೇ ಆಗಲ್ಲ. ಅದಕ್ಕೋಸ್ಕರ 2022ರಲ್ಲಿ RCB ಇವರಿಗೆ ಅಂದರೆ ರಿಲೀಸ್ ಮಾಡಿಬಿಡುತ್ತೆ ಟೀಮ್ನಿಂದ. ಮತ್ತು 2022ರ ಆ ಒಂದು ಅವಧಿಯಲ್ಲಿ ಯಾವುದೇ ಟೀಮ್ ಇವರಿಗೆ ಖರೀದಿನೂ ಮಾಡಲ್ಲ, ಅನ್ಸೋಲ್ಡ್ ಆಗಿಬಿಡ್ತಾರೆ. ಆದರೆ ನೋಡಿ, ದೇವರ ಇಚ್ಛೆನೇ ಬೇರೆ ಇರುತ್ತೆ. RCBಯಲ್ಲಿ ಹೇಗೆ ಕ್ರಿಸ್ ಗೇಲ್ ಬಂದಿದ್ದರು ಹಾಗೆ ಇವರ ಎಂಟ್ರಿನೂ ಆಗಿದೆ. RCBಯಲ್ಲಿ ಒಂದು ಪ್ಲೇಯರ್ ಇಂಜರ್ಡ್ ಆಗ್ತಾರೆ. ಇಂಜರ್ಡ್ ಆದ ತಕ್ಷಣ ಇವರಿಗೆ ಕಾಲ್ ಮಾಡ್ತಾರೆ RCB, ನೀವು ಬನ್ನಿ ನಮ್ಮ ಪರವಾಗಿ ಆಡಿ ಅಂತ. ಹಾಗೆ ಮತ್ತೆ ಇವರ ಎಂಟ್ರಿ ಆಗುತ್ತೆ 2022ರಲ್ಲಿ. ಆದರೆ ನೋಡಿ, ಆ ಸೀಸನ್ನಲ್ಲಿ ಇವರು ಆಟ ಸಖತ್ತಾಗಿ ಆಡಿಬಿಡ್ತಾರೆ. ಆ 2022ರ ಎಲಿಮಿನೇಟರ್ ಮ್ಯಾಚ್ ನಿಮಗೆ ನೆನಪಿರ್ಬೋದು. ಅಲ್ಲಿ ಇವರು ಆಡಿರುವ ಮ್ಯಾಚು RCB ಫ್ಯಾನ್ಸನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯ ಒಂದು ಮ್ಯಾಚ್ ಆಡಿದರು. ಇವರು 54 ಬಾಲ್ಗಳಲ್ಲಿ 112 ರನ್ನು ಅಂದರೆ ಅಜೇಯಾಗಿ ಅಂದರೆ ಔಟ್ ಆಗಲಾರದೆ ಆ ಶತಕ ಬಾಡಿಸಿದರು. ಮತ್ತು RCBಯನ್ನು ಎಲಿಮಿನೇಟರ್ 2ಗೆ ತೊಗೊಂಡು ಹೋಗಿದ್ದರು. 150 ಸ್ಟ್ರೈಕ್ ರೇಟ್ನಿಂದ 333 ರನ್ನು ಆ ಸೀಸನ್ನಲ್ಲಿ ಟೋಟಲು ಹೊಡೆದಿದ್ದರು. ಇವರು ಸಖತ್ತಾಗಿ ಆಡಿದರು. ಆಗ ಇಡೀ ಜಗತ್ತಿನಲ್ಲಿ ಇವ್ರ ಹೆಸರು ಫೇಮಸ್ ಆಯಿತು. ಎಲ್ಲರೂ ರಜತ್ ಪಾಟಿದಾರ್ ಅಂತ ಹೇಳ್ತಾಯಿದ್ರು. ಸೊ ರಜತ್ ಪಾಟಿದಾರ್ ಅವರು ಡಿಸೆಂಬರ್ 21, 2023ರಂದು ದಕ್ಷಿಣ ಆಫ್ರಿಕಾದ ವಿರುದ್ಧ ತಮ್ಮ ಫಸ್ಟ್ ಮ್ಯಾಚನ್ನು ಆಡ್ತಾರೆ ಇಂಡಿಯಾದ ಪರವಾಗಿ. ಅಂದರೆ ಫಸ್ಟ್ ಮ್ಯಾಚ್ ಇವರು ಆಡಿದ್ದು ಏಕದಿನ ಒನ್ ಡೇ. 16 ಬಾಲ್ಗಳಲ್ಲಿ 22 ರನ್ನು ಇವರು ಬಾರಿಸಿದರು ಇವರು ಫಸ್ಟ್ ಮ್ಯಾಚು. ಮತ್ತು ಫೆಬ್ರವರಿ 22 ಮತ್ತು 2024ರಂದು ಇಂಗ್ಲೆಂಡ್ ವಿರುದ್ಧ ತಮ್ಮ ಫಸ್ಟ್ ಟೆಸ್ಟ್ ಮ್ಯಾಚನ್ನು ಇವರು ಆಡಿದ್ದಾರೆ. ಅಂದರೆ ಅಲ್ಲಿ ಈಗ ಸರಿಯಾಗಿ ಇವರು ಈಗ ಓಪನಿಂಗ್ ಮಾಡಿದ್ದಾರೆ. ಈಗ RCBಯ ಹೊಸ ಕ್ಯಾಪ್ಟನ್ ಆಗಿ ಇವರು ನಡೆಯುವ ಶೈಲಿ ಮತ್ತು ಸಾಧನೆಗಳನ್ನು ನಾವು ನೋಡಲೇಬೇಕು. ಯಾಕಂದರೆ 5 ಅಡಿ ಮತ್ತು 7 ಇಂಚುನಲ್ಲಿ ನಿಂತಿರುವ ಪಾಟಿದಾರ ಕ್ರೀಸ್ನಲ್ಲಿ ತಾಂತ್ರಿಕ ಪ್ರಾವೀಣ್ಯತೆ ಮತ್ತು ಹಿತದೃಷ್ಟಿಗಾಗಿ ಗುರುತಿಸಲ್ಪಟ್ಟಿದ್ದಾರೆ. ಮತ್ತು ಇವರು ದೇಶೀಯ ಜೀವನ ವೃತ್ತಿ ಮತ್ತು ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ 11 ಶತಕವನ್ನು ಮತ್ತು 22 ಅರ್ಧ ಶತಕವನ್ನು ಇವರು ಬಾರಿಸಿದ್ದಾರೆ. ಇವರು ಹ್ಯಾಸ್ಟ್ ಸ್ಕೋರು 196 ರನ್ನ ಉನ್ನತ ಸ್ಕೋರ್ಗಳಲ್ಲಿ. ಇವರು ಈಗ ನಮ್ಮ RCBಯನ್ನು ಲೀಡ್ ಮಾಡ್ತಾ ಇದ್ದಾರೆ. ಸೊ ನಾವು ಎಲ್ಲರೂ ಇದೇ ಹೋಪ್ ಮಾಡೋಣ, ಈ ಸಲ ಕಪ್ ನಮ್ಮದೇ ಅಂತ. ಈ ಡೈಲಾಗ್ ಕೇಳಿ ನಿಮಗೆ ಹುಚ್ಚಾಗ್ತಿರ್ಬೋದು, ಆದರೆ ನೆನಪಿರಲಿ
ಆರ್ ಸಿ ಬಿಯ ಈ ಸಲ ಟೀಮು ತುಂಬಾ ಸಖತ್ತಾಗಿರೋ ಟೀಮ್ ಮಾಡಿದ್ದಾರೆ. ಈ ಸಲ IPL ಆರ್ ಸಿ ಬಿದೇ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಆದರೆ ನಿಮಗೆಲ್ಲ ತಮಾಷೆನೇ ಇರ್ಬೋದು. ನೀವು ಈ ವಿಡಿಯೋನ ಯಾವಾಗ ನೋಡ್ತಾ ಇದ್ದೀರಾ ಗೊತ್ತಿಲ್ಲ. ಐ ಥಿಂಕ್ ಆರ್ ಸಿ ಬಿ ಈ ಸಲ ಕಪ್ ಗೆದ್ದಿರಬಹುದು. ನೀವು ಒಂದು 2-3 ತಿಂಗಳಾದ ಮೇಲೂ ನೋಡ್ತಾ ಇದ್ದರೆ ನಮ್ಗೆ ಗೊತ್ತಿಲ್ಲ ನೀವು ಯಾವಾಗ ನೋಡ್ತಿದ್ದಾರೆ ಅಂತ. ಆದರೆ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ರಜತ್ ಪಾಟಿದಾರ್ ಅವರು ಆರ್ ಸಿ ಬಿ ಹೊಸ ಕ್ಯಾಪ್ಟನ್ ಆಗಿದ್ದಾರೆ ಮತ್ತು ತುಂಬಾ ಇವರು ಸಖತ್ತಾಗಿರೋ ಒಂದು ಲಕ್ಕಿ ಚಾಮು ನಮ್ಮ ಆರ್ ಸಿ ಬಿಗೆ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ರಜತ್ ಪಾಟಿದಾರ್ ಅವರ ಬಗ್ಗೆ ಏನಾದರೂ ನೀವು ತಿಳ್ಕೊಂಡಿದ್ದೀರಿ ಸೊ ಪ್ಲೀಸ್ ಲೈಕ್ ಮಾಡಿ ಈ ವಿಡಿಯೋನ ಮತ್ತು ಶೇರ್ ಮಾಡಿ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.